ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ನಾವು ಭಾರತೀಯರು. ನಮ್ಮ ದೇಶ ಇಂದಿಗೂ ಕಲೆ, ಸಂಸ್ಕೃತಿ, ಧರ್ಮ, ಪರಂಪರೆ, ಸಂಪ್ರದಾಯದಲ್ಲಿ ಅತ್ಯಂತ ಶ್ರೀಮಂತ. ಇಂದಿಗೂ ನಾವು ಧರ್ಮ ಅಂತ ಬಂದಾಗ ಇಮೋಷ್ನಲ್ ಆಗ್ತೀವಿ. ಧರ್ಮ ಪಾಲಕರು ಯಾರೇ ಇರಲಿ, ನಾವು ಅವರನ್ನು ಗೌರವಿಸ್ತೀವಿ. ಅದು ಸ್ವಾಮೀಜಿಗಳಾಗಿರಲಿ, ಸಾಧು ಸಂತರಾಗಿರಲಿ, ಮುಲ್ಲಾಗಳಾಗಿರಲಿ, ಇಲ್ಲ ಪಾದ್ರಿಗಳೇ ಆಗಿರಲಿ, ಎಲ್ಲರನ್ನ ಗೌರವದಿಂದ ಕಾಣ್ತೀವಿ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಳ್ಳೋ ಕೆಲವು ಸೋ ಕಾಲ್ಡ್ ಧರ್ಮದ ಗುತ್ತಿಗೆದಾರರು ಮಾಡಬಾರದನ್ನ ಮಾಡಿ ಸಮಾಜದಲ್ಲಿ ಥೂ ಛೀ ಅನಿಸ್ಕೊಳ್ತಾರೆ. ಅಂಥದ್ದೇ ಒಬ್ಬ ನೀಚ ಫೇಕ್ ಧರ್ಮಪಾಲಕನ ಕರ್ಮಕಾಂಡದ ಬಗ್ಗೆ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಹೇಳ್ತೀವಿ. ಇದು ನೀಚ ಮೌಲ್ವಿಯೊಬ್ಬನ ಕಥೆ. ಆತ ಮಾಡಿದ ನಂಬಿಕೆ ದ್ರೋಹದ ಕಥೆ. 17 ವರ್ಷದ ಅಮಾಯಕ ಹುಡುಗನನ್ನ ಹರಿದು ಮುಕ್ಕಿದ ಮೌಲ್ವಿಯ ಕಥೆ. ವಿಪರ್ಯಾಸ ಅಂದರೆ ಕೊಲೆಯಾಗಿ 4 ವರ್ಷದ ತನಕ ಮಗ ಏನಾದ ಅನ್ನೋದು ಪಾಪ ಆ ನತದೃಷ್ಟ ತಂದೆ ತಾಯಿಗೆ ಗೊತ್ತೇ ಆಗಿಲ್ಲ. ಹಾಗಾದ್ರೆ ಏನಿದು ಸ್ಟೋರಿ? ಎಲ್ಲಾಗಿರೋದು? ಹುಡುಗನನ್ನ ಕೊಂದ ಆ ಮೌಲ್ವಿ ಯಾರು? 17 ವರ್ಷದ ಹುಡುಗನನ್ನ ಮೃಗೀಯವಾಗಿ ಕೊಂದು ಹೂತು ಹಾಕಿದ್ರು ಅಂದ್ರೆ ಇವನ್ ಮೇಲೆ ಅಂಥದ್ದೇನ್ ದ್ವೇಷ ಇತ್ತು? ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದ ಕೊಲೆಗಡುಕ ಹೇಗೆ ಸಿಕ್ಕಿಬಿದ್ದ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಮ್ಮ ವಿಡಿಯೋದಲ್ಲಿ ಹೇಳ್ತೀವಿ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಬೈನ ಭಿವಂಡಿಯಿಂದ. ಅದು 2025 ಏಪ್ರಿಲ್ ತಿಂಗಳು. ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರಿಗೆ ಅವರ ಇನ್ಫಾರ್ಮರ್ ಒಬ್ಬ ಕಾಲ್ ಮಾಡ್ತಾನೆ. ಸರ್, ನೀವು ಕಳೆದ 2 ವರ್ಷಗಳಿಂದ ಆ ಕೇಸ್ ಸಂಬಂಧ ಹುಡುಕ್ತಿರುವ ವ್ಯಕ್ತಿ ಉತ್ತರಾಖಂಡ್ನ ಮಸೀದಿಯೊಂದರಲ್ಲಿ ಇದ್ದಾನೆ. ಬಟ್ ಅವನು ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದಾನೆ. ಒಮ್ಮೆ ನೀವು ಬಂದು ನೋಡಿ ಅಂತಾನೆ. ಅವನ ಮಾತು ಕೇಳಿದ ಕ್ರೈಮ್ ಬ್ರಾಂಚ್ನವರು ಏಪ್ರಿಲ್ 8ಕ್ಕೆ ಸೀದಾ ಉತ್ತರಾಖಂಡ್ಗೆ ಹೋಗಿ ಆ ವ್ಯಕ್ತಿಯನ್ನ ಎತ್ತಾಕೊಂಡು ಬರ್ತಾರೆ. ಮುಂಬೈಗೆ ಕರ್ಕೊಂಡು ಬಂದು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಇವನನ್ನ ಹುಡುಕೋಕೆ ಕಾರಣ 2023ರಲ್ಲಿ ದಾಖಲಾದ ಒಂದು ಪ್ರಕರಣ. ಅದು 2023. ಭಿವಂಡಿಯ ನವಿ ಬಸ್ತಿಯ ನೆಹರು ನಗರ್ ಒಂದು ಕ್ರೌಡೆಡ್ ಏರಿಯಾ. ಆ ನೆಹರು ನಗರ್ ಏರಿಯಾದಲ್ಲಿ ಒಂದು ಬಡ ಕುಟುಂಬ ವಾಸ ಇತ್ತು. ಒಂದಿನ ಬಡ ಪೋಷಕರು ಭಿವಂಡಿ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬರ್ತಾರೆ. ಬಂದವರೇ, ಸರ್, ನಮ್ಮ ಏರಿಯಾ ಮಸೀದಿಯ ಮೌಲ್ವಿ ಗುಲಾಂ ರಬ್ಬಾನಿ ಶೇಖ್ ಅನ್ನೋನು ನಮ್ಮ ಮಗನ ಜೊತೆ ಮಾಡಬಾರದನ್ನ ಮಾಡಿದ್ದಾನೆ, ಕೆಟ್ಟದಾಗಿ ಬಳಸ್ಕೊಂಡಿದ್ದಾನೆ, ಅವನನ್ನ ಸುಮ್ಮನೆ ಬಿಡಬೇಡಿ ಸಾರ್ ಅಂತ ಅಳೋಕೆ ಶುರು ಮಾಡ್ತಾರೆ. ಪೊಲೀಸರು ಅವರನ್ನ ಸಮಾಧಾನ ಮಾಡಿ ಏನಾಯ್ತು, ಯಾವಾಗಾಗಿದ್ದು ಘಟನೆ, ನಿಮ್ಮ ಮಗನಿಗೆ ಎಷ್ಟು ವರ್ಷ ಅಂತೆಲ್ಲ ಕೇಳ್ತಾರೆ. ಆಗ ಪೋಷಕರು ಎಲ್ಲಾ ವಿಚಾರ ಪೊಲೀಸರಿಗೆ ಹೇಳ್ತಾರೆ. ಅದರಂತೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ನಂತರ ಪೊಲೀಸರು ಆ ಮೌಲ್ವಿಯನ್ನ ಠಾಣೆಗೆ ಬರೋದಕ್ಕೆ ಹೇಳ್ತಾರೆ. ಭಯ ಪಟ್ಕೊಂಡೇ ಆ ಮೌಲ್ವಿ ಠಾಣೆಗೆ ಬರ್ತಾನೆ. ಆದ್ರೆ ಆ ದಿನ ಇನ್ಸ್ಪೆಕ್ಟರ್ ಎಲ್ಲೋ ರೌಂಡ್ಸ್ ಹೋಗಿರ್ತಾರೆ, ಅದಕ್ಕೆ ಠಾಣೆಗೆ ಬಂದಿರಲಿಲ್ಲ. ಆವಾಗ ಅಲ್ಲಿದ್ದ ಬೇರೆ ಆಫೀಸರ್ ಮೌಲ್ವಿಯನ್ನ ಕೂರಿಸಿ, ಸಾಹೇಬ್ರು ಇನ್ನೂ ಬಂದಿಲ್ಲ, ಅವರು ಬರೋವರೆಗೂ ವೇಟ್ ಮಾಡಿ ಅಂತ ಕೂರಿಸ್ತಾರೆ. ಆದ್ರೆ ಈ ಚಾಲಾಕಿ ಮೌಲ್ವಿ ಸ್ವಲ್ಪ ಹೊತ್ತು ಕೂತಂತೆ ನಟಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಬರೋಕ್ಕಿಂತ ಮುಂಚೆನೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ ಬಂದು ಎಲ್ಲವನು ಮೌಲ್ವಿ ಕರ್ಸಿ ಅವನ ಒಳಗಡೆ ಅಂತ ಹೇಳ್ತಾರೆ. ಸಿಬ್ಬಂದಿ ಕರೆಯೋಕ್ ಹೋಗೋ ಅಷ್ಟೊತ್ತಿಗೆ ಅವನು ಪೇರಿ ಕಿತ್ತಿದ್ದ. ಎಲ್ಲ ಇವನ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ ಅಂತ ಹೇಳಿ ಮತ್ತೆ ಪೊಲೀಸರು ಅವನನ್ನ ಕರ್ಕೊಂಡು ಬರೋಕೆ ನೆಹರು ನಗರ್ ಮಸೀದಿ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅವನು ನಾಪತ್ತೆಯಾಗಿದ್ದ. ಅಕ್ಕಪಕ್ಕದ ಅಂಗಡಿಯವರನ್ನ ಕೇಳ್ತಾರೆ. ಯಾರಿಗೂ ಅವನು ಎಲ್ಲಿ ಹೋದ ಅನ್ನೋ ಬಗ್ಗೆ ಮಾಹಿತಿ ಇರಲ್ಲ. ಅವನಿಗೆ ಫೋನ್ ಮಾಡ್ತಾರೆ. ಆದ್ರೆ ಆಲ್ರೆಡಿ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಪೊಲೀಸರಿಗೆ ತಲೆಬಿಸಿ ಸ್ಟಾರ್ಟ್ ಆಗುತ್ತೆ. ಎಲ್ಲೋದ ಇವನು ಅಂತ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಅವನ ರಿಲೇಟಿವ್ಸ್, ಪರಿಚಯದವರ ಹತ್ರ ಕೇಳ್ತಾರೆ. ಆದ್ರೆ ಏನೂ ಇನ್ಫಾರ್ಮೇಶನ್ ಸಿಗಲ್ಲ. ಹೀಗೆ 2 ವರ್ಷ ಕಳೆದು ಹೋಗುತ್ತೆ. ಕೊನೆಗೆ ಇನ್ಫಾರ್ಮರ್ ಕೊಟ್ಟ ಟಿಪ್ನಿಂದಾಗಿ ಈ ಮೌಲ್ವಿ ಸಿಕ್ಕಿ ಬೀಳ್ತಾನೆ. ಈ ಮೌಲ್ವಿ ಎಷ್ಟು ಖತರ್ನಾಕ್ ಅಂದ್ರೆ ತನ್ನ ಹೆಸರು, ಗುರ್ತು, ಗೆಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಉತ್ತರಾಖಂಡ್ನಲ್ಲಿ ಮಜಾ ಮಾಡ್ತಿದ್ದ. ಬಟ್ ಈತ ಪೊಲೀಸರಿಗೆ ಈ ಮೊದಲು 2023ರಲ್ಲೂ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದ. 2023ರಲ್ಲಿ ಈತ ಹಿಮಾಚಲ ಪ್ರದೇಶದ ಮಸೀದಿಯಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಬಟ್ ಅದೇಗೋ ಪೊಲೀಸರು ಬರೋ ವಿಷಯ ಇವನಿಗೆ ಗೊತ್ತಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಟ್ ಈ ಸಾರಿ ಉತ್ತರಾಖಂಡ್ನಲ್ಲಿ ಈತ ಸಿಕ್ಕಾಕೊಳ್ತಾನೆ. ಇಲ್ಲಿಂದ ಇವನ ರಿಯಲ್ ಮುಖವಾಡ ತೆರೆದುಕೊಳ್ಳುತ್ತೆ. ಇವನು ಅಂತಿಂಥ ಆಸಾಮಿಯಲ್ಲ, ಮೌಲ್ವಿ ರೂಪದಲ್ಲಿದ್ದ ಹೈವಾನ್. ಮುಂಬೈಗೆ ಕರ್ಕೊಂಡು ಬಂದ ಕ್ರೈಮ್ ಬ್ರಾಂಚ್ನವರು ಸರಿಯಾಗಿ ಬೆಂಡೆತ್ತುತ್ತಾರೆ. ಯಾಕೋ ಆ ಹುಡುಗನ ಜೊತೆ ಅದೆಲ್ಲ ಮಾಡಬಾರದು ಮಾಡದೆ ಬದ್ಮಾಶ್, ಪೊಲೀಸರಿಂದ ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ಇಷ್ಟು ವರ್ಷ ಯಾಕೋ ತಲೆಮರೆಸ್ಕೊಂಡಿದ್ದೆ? ಯಾಕೆ ಗೆಟಪ್ ಚೇಂಜ್ ಮಾಡ್ಕೊಂಡಿದ್ಯಾ ಅಂತ ಕುಂಡೆ ಮೇಲೆ 4 ಬಾರಿಸ್ತಾರೆ. ಯಾವಾಗ ಬುರುಡೆ ಮೇಲೆ ಬಿಸಿ ನೀರು ಕಾಯಿಸಿದ್ರೋ ಪಟಪಟ ಅಂತ ಎಲ್ಲಾ ಬಾಯ್ಬಿಟ್ಟಿದ್ದ.
ಹುಡುಗನ ಜೊತೆ ಮಾಡಿದ ಕೆಟ್ಟ ಕೆಲಸದ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ಪೊಲೀಸರಿಗೆ ಈತ ಆ ಒಂದು ಭೀಭತ್ಸ ಕೊಲೆ ಬಗ್ಗೆಯೂ ಹೇಳಿದ್ದ. ಪೊಲೀಸರು ಇವನ್ ಬಗ್ಗೆ ಏನ್ ಅಂದ್ಕೊಂಡಿದ್ರೋ ಅದಕ್ಕಿಂತ ಜಾಸ್ತಿನೇ ಖತರ್ನಾಕ್ ಆಗಿದ್ದ ಈ ಮೌಲ್ವಿ. ಅವನ ಗಡ್ಡದ ಮುಖದ ಹಿಂದೆ ಒಂದು ನರರಾಕ್ಷಸನ ಮುಖ ಇತ್ತು. ಹಾಗಾದ್ರೆ ಈ ಮೌಲ್ವಿ ಯಾರು? ಇವನು ಯಾರ ಕೊಲೆ ಮಾಡಿದ? ಏನಕ್ಕೆ ಕೊಲೆ ಮಾಡಿದ? ಕೊಲೆ ಮಾಡಿದ ನಂತರ ಬಾಡಿ ಏನ್ ಮಾಡ್ದ? ಇವನಿಗೆ ಯಾರೆಲ್ಲ ಸಾಥ್ ಕೊಟ್ರು? ಇದೆಲ್ಲದರ ಬಗ್ಗೆ ಹೇಳ್ತೀವಿ ನೋಡಿ. ಅದು ಮುಂಬೈನ ಭಿವಂಡಿಯ ನವಿ ಬಸ್ತಿಯ ನೆಹರು ನಗರ್ ಏರಿಯಾ. ಇಲ್ಲಿ ತುಂಬಾ ವರ್ಷಗಳಿಂದ ಒಂದು ಮುಸ್ಲಿಂ ಕುಟುಂಬ ಇತ್ತು. ಇವರದ್ದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಅಮ್ಮ ಮತ್ತು 8 ಮಕ್ಕಳ ದೊಡ್ಡ ಕುಟುಂಬ. 7 ಅಕ್ಕಂದಿರ ಮುದ್ದಿನ ತಮ್ಮನಾಗಿದ್ದ ಈ ಶೋಯಬ್. ಮನೆಯಲ್ಲಿ ಒಬ್ನೇ ಮಗ ಅಂತ ಎಲ್ಲರೂ ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು. ಬೆಳಗ್ಗೆ ಎದ್ದು ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಿದ್ರು. ಅದು 20 ನವೆಂಬರ್ 2020. 16-17 ವರ್ಷದ ಶೋಯಬ್ ರಶೀದ್ ಶೇಖ್ ಎಷ್ಟೊತ್ತಾದ್ರೂ ಮನೆಗೆ ಬಂದಿರಲಿಲ್ಲ. ಇದರಿಂದ ಗಾಬರಿಗೊಂಡು ಅಪ್ಪ ಅಮ್ಮ ಅಕ್ಕಂದಿರೆಲ್ಲ ಏನಿವತ್ತು ಇಷ್ಟೊತ್ತಾದ್ರೂ ಶೋಯಬ್ ಬಂದಿಲ್ವಲ್ಲ, ಎಲ್ಲೋದ ಇವನು ಅಂತ ಫ್ರೆಂಡ್ಸ್ಗೆಲ್ಲ ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡ್ತಾರೆ. ಶೋಯಬ್ ನಿಮ್ಮ ಮನೆಗೇನಾದ್ರೂ ಬಂದಿದ್ದಾನಾ ಅಂತ ಕೇಳ್ತಾರೆ. ಎಲ್ಲರೂ ಇಲ್ವಲ್ಲ, ನಮ್ಮ ಜೊತೆ ಅವನಿಲ್ಲ ಅಂತಾರೆ. ಮನೆಯವರ ಜೊತೆ ಫ್ರೆಂಡ್ಸ್ ಸೇರ್ಕೊಂಡು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಎಷ್ಟು ಹುಡುಕಿದ್ರೂ ಶೋಯಬ್ ಶೇಖ್ ಸಿಗೋದೇ ಇಲ್ಲ. ಅದಕ್ಕೆ ಎಲ್ಲರೂ ಗಾಬರಿಯಾಗಿ ಭಿವಂಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಸಾಬ್, ನನ್ನ ಮಗನಿಗೆ ಯಾರ ಜೊತೆನೂ ದ್ವೇಷ ಇಲ್ಲ, ಅವನು ತುಂಬಾ ಒಳ್ಳೆ ಹುಡುಗ, ಇವತ್ತು ಇದುವರೆಗೂ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸರು ಆಯ್ತು, ಅವನ ಫೋಟೋ, ಅವನು ಮನೆಯಿಂದ ಹೊರಡುವಾಗ ಯಾವ ಬಟ್ಟೆ ಹಾಕೊಂಡು ಹೋಗಿದ್ದ, ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ತಗೊಂಡು ನಾಪತ್ತೆ ಕೇಸ್ ದಾಖಲಿಸಿಕೊಂಡು ಕಳಿಸ್ಕೊಡ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪೊಲೀಸರು ಸಾಮಾನ್ಯವಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಅಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಅಲ್ಲದೆ 16-17 ವರ್ಷದ ಹುಡುಗ ಅಂದ್ಮೇಲಂತೂ ಮುಗೀತು ಬಿಡಿ. ಯಾವುದೋ ಲವ್ ಲಫ್ಡ ಇರಬಹುದು, ಇಲ್ಲ ಓದಿನ ಟೆನ್ಷನ್ ನಲ್ಲಿ ಎಲ್ಲೋ ಹೋಗಿರ್ತಾನೆ, ಇಲ್ಲ ಏನಾದ್ರೂ ಹಣಕಾಸಿನ ವಿಷಯ ಇರುತ್ತೆ ಅನ್ಕೊಂಡು ಸರಿ ನಾವು ಹುಡುಕ್ತೀವಿ, ಸಿಕ್ಕಿದ್ರೆ ಹೇಳಿ ಕಳಿಸ್ತೀವಿ ಅಂತ ಹೇಳಿ ಭಿವಂಡಿ ಪೊಲೀಸರು ಮನೆಯವರನ್ನ ಕಳಿಸಿಬಿಟ್ರು. ಇನ್ಫ್ಯಾಕ್ಟ್ ಈ ಕೇಸ್ನ ಸ್ವಲ್ಪ ಲೈಟ್ ಆಗೇ ತಗೋತಾರೆ ಪೊಲೀಸರು. ಸ್ವಲ್ಪ ದಿನ ಆಗುತ್ತೆ. ಮಗ ಶೋಯಬ್ ಸಿಗದೇ ಇದ್ದಾಗ ಮನೆಯವರಿಗೆ ಮತ್ತಷ್ಟು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪೊಲೀಸರನ್ನ ಬಂದು ಕೇಳ್ತಾರೆ. ಆಗ್ಲೂ ಪೊಲೀಸರು ಏನೋ ಹೇಳಿ ಸಾಗ ಹಾಕ್ತಾರೆ. ಇವನಿಗೆ ಗರ್ಲ್ ಫ್ರೆಂಡ್ ಯಾರಾದ್ರೂ ಇದ್ಲಾ ಅಂತ ಫ್ರೆಂಡ್ಸ್ ಹತ್ರ ಶೋಯಬ್ ಅಕ್ಕಂದಿರು ಕೇಳ್ತಾರೆ. ಅಲ್ಲದೆ ಆ ದಿನ ಶೋಯಬ್ ಬೇಜಾರಲ್ಲಿದ್ನಾ, ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ನಾ, ಏನಾದ್ರೂ ಹೇಳಿದ್ರೆ ಪ್ಲೀಸ್ ಹೇಳಿ ಅಂತ ಅತ್ತು ಕೇಳ್ತಾರೆ. ಇಲ್ಲ ಅಕ್ಕ, ಅವನು ನಮಗೆ ಏನೂ ಹೇಳಿಲ್ಲ, ಅವನು ಚೆನ್ನಾಗೇ ಇದ್ದ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ನಮ್ಮ ಹತ್ರ ಶೇರ್ ಮಾಡ್ತಿದ್ದ ಅಂತ ಸ್ನೇಹಿತರು ಹೇಳ್ತಾರೆ. ಅಲ್ಲಿಗೆ ಶೋಯಬ್ ನಾಪತ್ತೆಯಾಗಿ 2 ತಿಂಗಳಾಗ್ತಾ ಬಂತು. ಮತ್ತೆ ಠಾಣೆಗೆ ಹೋಗ್ತಾರೆ. ಸಾಬ್, ನನ್ನ ತಮ್ಮನನ್ನ ಪ್ಲೀಸ್ ಬೇಗ ಹುಡುಕಿ ಕೊಡಿ, ನಮಗೆ ಭಯ ಆಗ್ತಾ ಇದೆ, ಯಾರಾದ್ರೂ ಏನಾದ್ರೂ ಮಾಡ್ಬಿಟ್ರಾ ಅಂತ ಗೋಗರಿತಾರೆ. ಅದಕ್ಕೆ ಪೊಲೀಸರು ನಾವು ಹುಡುಕ್ತಾ ಇದ್ದೀವಿ, ಸಿಕ್ಕಿದ್ರೆ ಹೇಳ್ತೀವಮ್ಮ ಅಂತ ಹೇಳಿ ಕಳಿಸ್ತಾರೆ. ಕೆಲವರು ನೀವು ದೇವರಿಗೆ ಹರಕೆ ಕಟ್ಕೊಳ್ಳಿ, ಅವನೆಲ್ಲಿದ್ರೂ ಬರ್ತಾನೆ ಅಂತಾರೆ. ಅದರಂತೆ ಮನೆಯವರು ಮುಂಬೈಯ ಫೇಮಸ್ ಹಾಜಿ ಅಲಿ ದರ್ಗಾಗೆ ಹೋಗಿ ಮಗ ಸಿಕ್ಬಿಟ್ರೆ ಸಾಕು ಅಂತ ಹರಕೆ ಕಟ್ಕೊಳ್ತಾರೆ. ಇನ್ನೂ ಯಾರೋ ಶಾಸ್ತ್ರ ಕೇಳ್ ನೋಡಿ ಅಂತಾರೆ. ಸರಿ, ಅದನ್ನು ಒಮ್ಮೆ ಮಾಡ್ಬಿಡೋಣ ಅಂತ ಮನೆ ಹತ್ತಿರದಲ್ಲೇ ಇದ್ದ ಒಬ್ಬ ಮೌಲಾನ ಮನೆಗೆ ಹೋಗ್ತಾರೆ. ಇವನ ಹೆಸರು ಮೌಲಾನಾ ಗುಲಾಮ್ ರಬ್ಬಾನಿ ಶೇಖ್. ಎಸ್, ಈಗ ಅರೆಸ್ಟ್ ಆಗಿ ಪೊಲೀಸರ ಆತಿಥ್ಯ ಸ್ವೀಕರಿಸ್ತಾ ಇದ್ದಾನಲ್ಲ, ಅವನೇ ಹೈವಾನ್. ವಯಸ್ಸು 33 ವರ್ಷ. ಇವನು ಭಿವಂಡಿಯ ನವಿ ಬಸ್ತಿ ಏರಿಯಾದಲ್ಲಿದ್ದ ಮಸೀದಿಯಲ್ಲಿ 5 ಹೊತ್ತು ಆಜಾನ್ ಕೊಡ್ತಿದ್ದ. ಎಲ್ರಿಗೂ ನಮಾಜ್ ಮಾಡಿಸ್ತಾ ಇದ್ದ. ಜೀವನದಲ್ಲಿ ಹೇಗಿರ್ಬೇಕು, ಹೇಗಿರಬಾರ್ದು, ಏನ್ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಇಂಥವೆಲ್ಲ ಬೋಧನೆ ಮಾಡ್ತಿದ್ದ. ಧರ್ಮದ ಬಗ್ಗೆ ಜನರಿಗೆ ತಿಳಿಸಿಕೊಡ್ತಿದ್ದ. ಹಾಗೆ ಇವನದ್ದು 2 ಸ್ವಂತ ಅಂಗಡಿ ಕೂಡ ಇತ್ತು. ಅಷ್ಟೇ ಅಲ್ಲ, ಈ ಮೌಲ್ವಿ ಶಾಸ್ತ್ರ ಕೂಡ ಹೇಳ್ತಿದ್ದ. ಶೋಯಬ್ ಮನೆಯವರು ಇವನ ಹತ್ರನೇ ಹೋಗಿ, ನಮ್ಮ ಮಗ ಶೋಯಬ್ ನಿಮಗ್ ಗೊತ್ತಲ್ವಾ, ಅವನು ಎಲ್ಗೋ ಹೋಗ್ಬಿಟ್ಟಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಯಾರ ಜೊತೆ ಹೋಗಿದ್ದಾನೆ, ಏನೂ ಗೊತ್ತಾಗ್ತಾ ಇಲ್ಲ ಅಂತ ದುಃಖ ಹೇಳ್ಕೊತಾರೆ. ಮೌಲ್ವಿ ಸಾಬ್, ನೀವು ಅವನಿಗೋಸ್ಕರ ದುವಾ ಮಾಡಿ, ಸಹಾಯ ಮಾಡಿ ನಮ್ಗೆ ಅಂತ ಕೇಳ್ಕೊತಾರೆ. ಆಗ ಈ ಮೌಲ್ವಿ ಶಾಸ್ತ್ರ ನೋಡೋ ಥರ ನಾಟಕ ಮಾಡಿ, ನಿಮ್ಮ ಮಗ ಎಲ್ಲೋ ಹೋಗಿದ್ದಾನೆ, ಬಟ್ ಅವನು ಬದುಕಿದ್ದಾನೆ, ಬೇಗ ಬರ್ತಾನೆ, ಜಾಸ್ತಿ ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾರೆ. ಹಾಗೆ ಮನೆಯಲ್ಲಿ ಖುರಾನ್ ಓದಿಸಿ ಪೂಜೆ ಮಾಡಿಸಿ ಅಂತ ಹೇಳ್ತಾನೆ. ಮೌಲ್ವಿ ಹೇಳಿದ ಹಾಗೆ ಶೋಯಬ್ ಅಮ್ಮ ಒಂದಿಷ್ಟು ಮಕ್ಕಳನ್ನ ಕರೆಸಿ ಖುರಾನ್ ಓದಿಸ್ತಾರೆ.
ಖುರಾನ್ ಓದಿದ ನಂತರ ಸಂಪ್ರದಾಯದಂತೆ ಮಕ್ಕಳಿಗೆ ಉಪಚಾರ ಮಾಡಿ ಕಳಿಸ್ತಾರೆ. ಇದಾಗಿ ತಿಂಗಳುಗಳು ಕಳೆದ್ರೂ ಮಗ ಶೋಯಬ್ ಸಿಗೋದೇ ಇಲ್ಲ. ಮತ್ತೆ ಅದೇ ಮೌಲ್ವಿ ಗುಲಾಮ್ ರಬ್ಬಾನಿ ಶೇಖ್ ಹತ್ರ ಹೋಗ್ತಾರೆ. ಆಗ ಮೌಲಾನಾ ಇನ್ನೂ ಶೋಯಬ್ ಮನೆಗೆ ಬಂದಿಲ್ವಾ ಅಂತ ಕೇಳ್ತಾನೆ. ಮತ್ತೆ ಅದು ಯಾವುದೋ ಪುಸ್ತಕ ತೆಗೆದು ನೋಡ್ತಾನೆ. ಹೆದರಬೇಡಿ, ಅವನ್ ಬದುಕಿದ್ದಾನೆ, ನನ್ಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತಾನೆ. ಒಂದ್ ಕೆಲಸ ಮಾಡಿ, ನೀವು ರಾಜಸ್ಥಾನದ ಅಜ್ಮೀರ್ ಶರೀಫ್ ದರ್ಗಾಗೆ ಹೋಗಿ ಹರಕೆ ಕಟ್ಕೊಂಡು ಬನ್ನಿ ಅಂತಾನೆ. ಪಾಪ, ಅವನು ಹೇಳಿದಂತೆ ಕುಟುಂಬದವರು ಅಜ್ಮೀರ್ ಶರೀಫ್ ದರ್ಗಾಗೂ ಹೋಗಿ 1 ತಿಂಗಳು ಅಲ್ಲೇ ಇದ್ದು ಹರಕೆ ಕಟ್ಕೊಂಡು ಬರ್ತಾರೆ. ಆದ್ರೂ ಶೋಯಬ್ ಸುಳಿವೇ ಸಿಗಲ್ಲ. ಹೀಗೆ 2 ವರ್ಷ ಆದ್ರೂ ಮಗ ಬರಲ್ಲ. ಈ ಕುಟುಂಬದವರ ಮುಗ್ಧತೆ ನೋಡಿ. ಮತ್ತೆ ಆ ಮೌಲ್ವಿ ಹತ್ರನೇ ಹೋಗ್ತಾರೆ. ಮೌಲಾನಾ, ನೀವು ಹೇಳಿದ ಹಾಗೆ ನಾವೆಲ್ಲ ಮಾಡ್ತಾ ಇದ್ದೀವಿ, ಆದ್ರೂ ನಮ್ಮ ಮಗ ಬಂದೇ ಇಲ್ಲ ನೋಡಿ, ನಮ್ಮಿಂದೇನಾದ್ರೂ ತಪ್ಪಾಗ್ತಾ ಇದೆಯಾ ಅಂತಾರೆ. ಆಗ ಮೌಲ್ವಿ ಮತ್ತೆ ಶಾಸ್ತ್ರ ನೋಡಿ, ಒಂದ್ ಕೆಲಸ ಮಾಡಿ, ನೀವು ಮನೆಯಲ್ಲಿ 2 ಕುರಿ ಕಡೀರಿ, ಆಮೇಲೆ ಅಡಿಗೆ ಮಾಡಿ ಬಡವರಿಗೆ ಊಟ ಮಾಡಿಸಿ ಅಂತಾನೆ. ಅಂದ್ರೆ ಊಟ ಮಾಡಿಸಿದ್ರೆ ಅವರು ತಿಂದು ದುವಾ ಮಾಡ್ತಾರೆ, ಆಗ ನಿಮ್ಮ ಮಗ ಬೇಗ ಬರಬಹುದು ಅಂತ ಹೇಳ್ತಾನೆ. ಬಟ್ ಈ ಕುಟುಂಬದ ಫೈನಾನ್ಷಿಯಲ್ ಸ್ಟೇಟಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದ್ರೂ ಒಬ್ನೇ ಮಗ ಸಿಕ್ಬಿಟ್ರೆ ಸಾಕು ಅಂತ ಮೌಲ್ವಿ ಹೇಳ್ದಾಗೆ ಸಾವಿರಾರು ರೂಪಾಯಿ ಕೊಟ್ಟು ಕುರಿ ತಂದು ಕುರ್ಬಾನಿ ಕೊಟ್ಟು ಒಳ್ಳೆ ಬಿರಿಯಾನಿ ಊಟ ಹಾಕಿಸ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ವ್ಯರ್ಥವಾಗಿತ್ತು. ಯಾಕಂದ್ರೆ ಮನೆ ಮಗ ಬರಲೇ ಇಲ್ಲ. ಈ ಮಧ್ಯೆ ಆಗಾಗ ಪೊಲೀಸ್ ಸ್ಟೇಷನ್ಗೂ ಹೋಗಿ ಮಗ ಸಿಕ್ಕಿದ್ನಾ, ಏನಾದ್ರೂ ಸುಳಿವು ಸಿಕ್ತಾ ಅಂತ ಕೇಳ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಪೊಲೀಸರಿಗೂ ಏನೂ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ. ಇಷ್ಟೊತ್ತಿಗೆ ಶೋಯಬ್ ಮಿಸ್ಸಿಂಗ್ ಆಗಿ 3 ವರ್ಷ ಆಗೋಗಿತ್ತು. ಆದ್ರೂ ಅಪ್ಪ ಅಮ್ಮ ಅಕ್ಕಂದಿರು ಕುಟುಂಬದವರೆಲ್ಲ ಶೋಯಬ್ ಬದುಕಿದ್ದಾನೆ, ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ನಮ್ಮನ್ನ ಬಿಟ್ಟು ಅವನು ಎಲ್ಲೂ ಹೋಗಲ್ಲ ಅಂತ ಹೋಪ್ಸ್ ಇಟ್ಕೊಂಡಿರ್ತಾರೆ. ಬಟ್ ಶೋಯಬ್ ಬದುಕಿದ್ರೆ ಅಲ್ವಾ ವಾಪಸ್ ಬರೋದು. ಈ ಹೈವಾನ್ ಮೌಲ್ವಿ ಆ ಹುಡುಗನನ್ನ ಕೊಂದು ಮುಗಿಸ್ಬಿಟ್ಟಿದ್ದ. ಅದು ಮುಂಬೈ ಕ್ರೈಮ್ ಬ್ರಾಂಚ್ ಆಫೀಸ್. ಪೊಲೀಸರ ಮುಂದೆ ಕುಕ್ಕರಗಾಲಲ್ಲಿ ಕೂತಿದ್ದ ರಾಕ್ಷಸ ಗುಲಾಮ್ ರಬ್ಬಾನಿ ಶೇಖ್ ಒಂದೊಂದಾಗಿ ಸತ್ಯ ಬಾಯ್ಬಿಟ್ಟಿದ್ದ. ಶೋಯಬ್ನನ್ನು ನಾನೇ ಕೊಂದೆ ಅಂತಾನು ಬಾಯ್ಬಿಟ್ಟಿದ್ದ. ಯಾಕೋ ಹೀಗ್ ಮಾಡ್ದೆ ಸೈತಾನ್ ಅಂತ ಕೇಳಿದ್ಕೆ ಇವನು ಆ ಕ್ರೈಮ್ ಸ್ಟೋರಿ ಹೇಳ್ತಾನೆ. ಇವನಿಗೆ ವಿಲಕ್ಷಣ ಆಸೆ ಇತ್ತು. ಇವನಿಗೆ ಹುಡುಗರನ್ನ ನೋಡಿದ್ರೆ ಆಸೆ ಆಗ್ತಿತ್ತಂತೆ. ಅದಕ್ಕೆ ಅವರ ಜೊತೆ ಅದೆಲ್ಲ ಮಾಡ್ತಿದ್ದೆ ಅಂತ ಅವನೇ ಹೇಳ್ಕೊಂಡಿದ್ದಾನೆ. ಒಂದಿನ ಸಂಜೆ ಈ ಮೌಲ್ವಿ ಒಬ್ಬ ಹುಡುಗನ ಜೊತೆ ಅದನ್ನ ಮಾಡ್ತಿದ್ದ. ಹೀಗಿರುವಾಗ ಏನೋ ಕೆಲಸಕ್ಕೆ ಅಂತ ಹೋಗಿದ್ದಾಗ ಈ ಮೌಲ್ವಿಯನ್ನ ಆ ಪರಿಸ್ಥಿತಿಯಲ್ಲಿ ನೋಡ್ಬಿಟ್ಟಿದ್ದ. ಶೋಯಬ್ ನನ್ನನ್ನ ಹಾಗೆ ನೋಡಿದ್ದಾನೆ ಅಂತ ಗೊತ್ತಾಗಿ ನನ್ಗೆ ತುಂಬಾ ಭಯ ಆಯ್ತು. ನನ್ಗೆ ಸಮಾಜದಲ್ಲಿ ತುಂಬಾ ಮರ್ಯಾದೆ ಇದೆ, ಜನ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇವನೇನಾದ್ರೂ ಬಾಯ್ ಬಿಟ್ರೆ ನನ್ನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಜನ ನನ್ನ ಊರಿಂದಾನೇ ಆಚೆ ಹಾಕ್ಬಿಡ್ತಾರೆ. ನನ್ನ ಸ್ವಂತ 2 ಅಂಗಡಿ ಕೂಡ ಇದೆ. ಆ ಅಂಗಡಿಗೆ ಎಷ್ಟು ಜನ ಬರ್ತಾರೆ. ಈ ವಿಷಯ ಹೊರಗಡೆ ಬಂದ್ಬಿಟ್ರೆ ನನ್ನ ಮಾನ ಮರ್ಯಾದೆ ಹರಾಜಾಗ್ಬಿಡುತ್ತೆ. ನನ್ಗೆ ಯಾರೂ ಕವಡೆ ಕಾಸಿನ ಕಿಮ್ಮತ್ತೂ ಕೊಡಲ್ಲ ಅಂತ ಮೌಲ್ವಿ ಭಯ ಪಟ್ಕೊಂಡಿದ್ದ. ಆದ್ರೆ ಶೋಯಬ್ ಮಾತ್ರ ಯಾರಿಗೂ ಈ ವಿಷಯ ಹೇಳ್ದೆ ತನ್ಪಾಡಿಗೆ ತಾನು ಸುಮ್ನಿದ್ದ. ಬಟ್ ಈ ಗುಲಾಮ್ ರಬ್ಬಾನಿ ಶೇಖ್ ಮನಸ್ಸಲ್ಲಿನ ಕಳ್ಳ ಅವನು ಯಾರಿಗಾದ್ರೂ ಹೇಳ್ಬಿಟ್ರೆ, ಮನೆಯವರಿಗೆ ಹೇಳ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ತಾನೆ ಇದ್ದ. ಹೀಗೆ ಇದ್ರೆ ಸರಿ ಇರಲ್ಲ, ಏನಾದ್ರೂ ಮಾಡಬೇಕು ಅಂತ ಒಂದು ಡೇಂಜರಸ್ ಪ್ಲಾನ್ ಮಾಡ್ತಾನೆ. ಒಂದಿನ ಶೋಯಬ್ಗೆ ನಿನ್ನ ಹತ್ರ ಏನೋ ಮಾತಾಡಬೇಕು ಬಾ ಅಂತ ಕರೆಸ್ಕೋತಾನೆ. ಶೋಯಬ್ ಬಂದ ತಕ್ಷಣ ತನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲ ಯೂಸ್ ಮಾಡಿ ಶೋಯಬ್ನ ಕತ್ತು ಹಿಸುಕಿ ಬಿಡ್ತಾನೆ. ಅವನ ಜೀವ ಹೋಗೋ ತನಕ ಹಿಡ್ಕೊಂಡಿರ್ತಾನೆ. ಶೋಯಬ್ ಸ್ಥಳದಲ್ಲೇ ನರಳಿ ಸತ್ತು ಹೋಗ್ತಾನೆ. ಇದಾದ ನಂತರ ಅವನ ಬಾಡಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಇನ್ನೊಂದು ಖತರ್ನಾಕ್ ಪ್ಲಾನ್ ಮಾಡ್ತಾನೆ. ಅವನ ಬಾಡಿಯನ್ನ ಚಿಕ್ಕದಾಗಿ ಕಟ್ ಮಾಡ್ತಾನೆ. ಪೀಸಸ್ ಮಾಡಿದ್ಮೇಲೆ ಒಂದು ಬ್ಯಾಗಲ್ಲಿ ಹಾಕೊಂಡು ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾ ಇರಲ್ವೋ, ಹೆಚ್ಚು ಜನಸಂಚಾರ ಇರಲ್ವೋ ಅಲ್ಲೆಲ್ಲ ಹೋಗಿ ಕಸ ಎಸೆಯೋ ಥರ ಎಸೆದು ಬರ್ತಾನೆ. ಈ ಕೆಲಸದಲ್ಲಿ ಇವನಿಗೆ ಅದೇ ಏರಿಯಾದ ನಾಸಿರ್ ರಾಜ ಸಾಥ್ ಕೊಟ್ಟಿದ್ದ ಅಂತಾನು ಹೇಳಲಾಗಿದೆ. ಅವನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೀಗೆ ಡೈಲಿ ಬಿಸಾಕಿದ್ರೆ ಸಿಕ್ಕಾಕೋಬಿಡ್ತೀನಿ ಅಂತ ಇಬ್ರು ಸೇರ್ಕೊಂಡು ಮತ್ತೆ ಪ್ಲಾನ್ ಬಿ ರೆಡಿ ಮಾಡ್ತಾರೆ. ಈ ಮೌಲ್ವಿ ಹತ್ರ 2 ಅಂಗಡಿ ಇದ್ದಾವಲ್ಲ, ಒಂದು ಕಿರಾಣಿ ಅಂಗಡಿ ಅವನೇ ನೋಡ್ಕೊಳ್ತಿದ್ದ, ಇನ್ನೊಂದು ಮಳಿಗೆ ಯಾವಾಗ್ಲೂ ಕ್ಲೋಸ್ ಇರ್ತಿತ್ತು. ಗೋಡೌನ್ ಥರ ಅದನ್ನ ಯೂಸ್ ಮಾಡ್ತಿದ್ದ. ಆ ಅಂಗಡಿಯಲ್ಲಿ ಒಂದು ದೊಡ್ಡ ಗುಂಡಿ ತೋಡ್ತಾನೆ. ಗುಂಡಿ ತೋಡಿದ ನಂತರ ಶೋಯಬ್ನ ಉಳಿದ ಬಾಡಿ ಪಾರ್ಟ್ಗಳನ್ನ ಅದರಲ್ಲಿ ಹಾಕಿ ಮೇಲಿಂದ ಸಿಮೆಂಟ್ ಹಾಕಿ ಗಾರೆ ಮಾಡಿಬಿಡ್ತಾನೆ. ಇಷ್ಟಾದ್ಮೇಲೆ ಆರಾಮಾಗೆ ಮಸೀದಿಯಲ್ಲಿ ಅಜಾನ್ ಕೂಗ್ತಾ ನಮಾಜ್ ಮಾಡ್ತಾ ಇದ್ಬಿಟ್ಟಿದ್ದ. ಒಬ್ಬ ಅಮಾಯಕನ ಕೊಂದಿದ್ದು ಅಲ್ಲದೆ ಭೀಕರವಾಗಿ ಬಾಡಿ ಡಿಸ್ಪೋಸ್ ಮಾಡಿದ ಇವನನ್ನ ಮನುಷ್ಯ ರೂಪದ ರಾಕ್ಷಸ ಅನ್ನದೇ ಏನ್ ಹೇಳ್ಬೇಕು ಹೇಳಿ. ಇವನೆಷ್ಟು ಕೋಲ್ಡ್ ಬ್ಲಡೆಡ್ ಅಂದ್ರೆ ಶೋಯಬ್ ಬಗ್ಗೆನೇ ಶಾಸ್ತ್ರ ಹೇಳಿ ಅವನ ಮನೆಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಬಂದಿದ್ದ. ಎಷ್ಟು ಕ್ರಿಮಿನಲ್ ಇರಬಹುದು ಇವನು.
ಪಾಪ ಇದ್ಯಾವುದೂ ಗೊತ್ತಿಲ್ಲದ ಶೋಯಬ್ ಮನೆಯವರು ತಮ್ಮ ಮನೆ ಮಗನ ಕೊಲೆಗಡುಕನ ಮೇಲೆ ವಿಶ್ವಾಸ ಇಟ್ಟು ಅವನು ಹೇಳಿದ್ದೆಲ್ಲ ಮಾಡ್ತಿದ್ರು. ಪೊಲೀಸರು ಇವನ ಕನ್ಫೆಷನ್ ಸ್ಟೇಟ್ಮೆಂಟ್ ತಗೊಂಡ್ಮೇಲೆ FIR ದಾಖಲಿಸಿಕೊಳ್ತಾರೆ. ಇತ್ತ ಶೋಯಬ್ ಅಪ್ಪ ಅಮ್ಮ ಮತ್ತು ಅಕ್ಕಂದಿರಿಗೆ ವಿಷಯ ಗೊತ್ತಾಗುತ್ತೆ. ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ದೌಡಾಯಿಸ್ತಾರೆ. ಗುಲಾಂ ರಬ್ಬಾನಿ ಶೇಖ್ನನ್ನ ನಮಗೆ ಒಪ್ಪಿಸಿ ಅಂತ ಪಟ್ಟು ಹಿಡಿತಾರೆ. ಸ್ಥಳೀಯರು ಕೂಡ ಜಮಾಯಿಸ್ತಾರೆ. ಈ ಆರೋಪಿಗಳಿಬ್ರನ್ನ ನಮ್ಮ ಕೈಗೆ ಒಪ್ಪಿಸ್ಬಿಡಿ, ನಾವು ನ್ಯಾಯ ಮಾಡ್ತೀವಿ ಅಂತ ಕೋಪದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ. ಇವನನ್ನ ಆದಷ್ಟು ಬೇಗ ನೇಣಿಗೆ ಹಾಕಿದ್ರೆ ಮಾತ್ರ ಶೋಯಬ್ಗೆ ನ್ಯಾಯ ಸಿಕ್ಕಂತಾಗುತ್ತೆ ಅಂತ ಪೊಲೀಸರಿಗೆ ಮನವಿ ಮಾಡ್ತಾರೆ. ಪೊಲೀಸರು ಮತ್ತು ಫೊರೆನ್ಸಿಕ್ ಟೀಮ್ ಸ್ಥಳಕ್ಕೆ ಹೋಗುತ್ತೆ. ನೆಹರು ನಗರ್ನಲ್ಲಿರೋ ಅಂಗಡಿಯ ಒಳಗೆ ಅಗೆದಾಗ 4.5 ವರ್ಷದ ಹಿಂದೆ ಕೊಲೆಯಾಗಿದ್ದ ಶೋಯಬ್ನ ಅವಶೇಷಗಳು ಸಿಗುತ್ತವೆ. ಅದೆಲ್ಲವನ್ನ ಕಲೆಕ್ಟ್ ಮಾಡಿ ಫೊರೆನ್ಸಿಕ್ ಟೀಮ್ ಮುಂಬೈನ ಕಲೀನಾದಲ್ಲಿರೋ ಲ್ಯಾಬ್ಗೆ ಕಳಿಸಿದ್ದಾರೆ. ಸದ್ಯಕ್ಕೆ ಕೋರ್ಟ್ ಗುಲಾಂ ರಬ್ಬಾನಿ ಶೇಖ್ ಮತ್ತು ಅವನ ಸಂಗಡಿಗನನ್ನ ಪೊಲೀಸ್ ವಶಕ್ಕೆ ನೀಡಿದೆ. ಇನ್ನೂ ವಿಚಾರಣೆ ನಡೀತಾ ಇದೆ. ಇವನು ಇನ್ನೂ ಯಾವುದಾದ್ರೂ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾನಾ ಅಂತಾನೂ ಪೊಲೀಸರು ಇವನ ಜನ್ಮ ಜಾಲಾಡ್ತಿದ್ದಾರೆ. ಅಲ್ಲಾರಿ, ಧರ್ಮಪಾಲಕನ ಸೋಗು ಹಾಕ್ಕೊಂಡು ಇವನು ಮಾಡಿದ ಹಲ್ಕಾ ಕೆಲಸ ನೋಡಿದ ಅನ್ನೋ ಕಾರಣಕ್ಕೆ ಬಾಳಿ ಬದುಕಬೇಕಿದ್ದ ಆ ಹುಡುಗನನ್ನ ಸಾಯಿಸಿಬಿಟ್ನಲ್ಲ. ಇವನಿಗೆ ನಾಗರಿಕ ಸಮಾಜದಲ್ಲಿ ಬದುಕೋಕೆ ಅರ್ಹತೆ ಇದೆಯಾ? ಕಾನೂನು ಇವನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ನೀಡಬೇಕು. ಇವನನ್ನ ಗಲ್ಲಿಗೇರಿಸಬೇಕು. ಆಗ ಮಾತ್ರ ಶೋಯಬ್ ಕುಟುಂಬದವರಿಗೆ ನ್ಯಾಯ ಸಿಗೋಕೆ ಸಾಧ್ಯ. ಈ ಪ್ರಕರಣದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.